ವಾವ್, ಬಾಯ್ ಬಾಯ್, ಕೂತ್ಕೋ ಪ್ಲೀಸ್. ಬ್ರೋ, ಒಂದೇ ಒಂದು ರೀಲ್ ಮಾಡೋಣ ಪ್ಲೀಸ್. ನೀನು ಬೇಜಾರಲ್ಲಿ ಕುತ್ಕೊಂಡಿರು, ನಾ ಬಂದು ಏನಾಯ್ತು ಬ್ರೋ ಅಂತ ಕೇಳ್ತೀನಿ. ನೀನು ಲೈಫ್ ಲಾಂಗ್ ಹಿಂಗೆ ಇರಬೇಕಲ್ಲ, ಅದಕ್ಕೆ ರಿಹರ್ಸಲ್ ಮಾಡ್ತಿದ್ದೀನಿ ಅಂತ ಹೇಳು. 1 ಮಿಲಿಯನ್ ವ್ಯೂಸ್ ಅಂತೂ ಪಕ್ಕ. ಹೆಂಗಿದೆ ಐಡಿಯಾ? ಸೂಪರ್ ಫ್ಲಾಪ್ ಥರ ಇದೆ. ಹೋಗ, ಏನಕ್ಕೂ ಬರಲ್ಲ. ನಿಂಗೊಂದು ಉತ್ಸವನೇ ಮಾಡ್ತಿದ್ದಾರಂತೆ, ಅದಕ್ಕೊಂದು ದೊಡ್ಡ ಗ್ರೂಪೇ ಬಂದಿದೆ. ನಡಿ. ಓ ಇಸ್ ಇಟ್? ಬಾ ಮತ್ತೆ. ಒಂದು ನಿಮಿಷ. ನಾನು ಮದುವೆ ಆಗೋವರೆಗೂ ನನ್ನ ಜೊತೆಗೊಬ್ರು ಸ್ಪೆಷಲ್ ಪರ್ಸನ್ ಇರ್ತಾರೆ. ಏನ್ ಹುಡುಕ್ತಿದ್ಯಾ? ಅಮ್ಮಂದೊಂದು ಸೀರೆ ಇಟ್ಟಿದ್ದೆ ನೆನ್ನೆ ಇಲ್ಲಿ. ಇಲ್ಲಿಟ್ಟಿದ್ಯಾ? ನಿಧಿ ಪ್ಲೀಸ್ ಹುಡುಗಾಟ ಆಡ್ಬೇಡ. ಇಟ್ಸ್ ಮೈ ಎಮೋಷನ್. ಎಲ್ಲಿಟ್ಟಿದ್ಯಾ ಕೊಡು. ಬ್ರೋ ಪ್ರಾಮಿಸ್, ನಾ ಅದನ್ನ ಮುಟ್ಟೇ ಇಲ್ಲ. ಇನ್ಫ್ಯಾಕ್ಟ್ ಅದು ಯಾವ ಸೀರೆ ಅಂತಾನೆ ನನಗೆ ಗೊತ್ತಿಲ್ಲ. ಮೆರವಣಿಗೆಗೆ ನಾವು ರೆಡಿ. ಮದುವೆ ಹುಡುಗ ರೆಡಿನಾ? ತಮ್ಮ ರೆಡಿನಾ? ಏಯ್, ಈ ಸೀರೆ ಮುಟ್ಟಕ್ಕೆ ಎಷ್ಟೇ ಧೈರ್ಯ ನಿಂಗೆ? ನಿಮಗೆ ನನ್ನ ಮಗಳ ಮೇಲೆ ಅಷ್ಟೊಂದು ಕನ್ಸರ್ನ್ ಇದ್ರೆ ಈ ಮದುವೆ ಆದ ಮರುಕ್ಷಣನೇ ನೀವು ಯಾರ ಕಣ್ಗೂ ಕಾಣಿಸ್ಕೋಬಾರ್ದು, ಎಲ್ರಿಂದಾನು ದೂರ ಹೋಗ್ಬೇಕು. ಇಲ್ಲ ಅಂದ್ರೆ ಈಗಲೇ ಹೋಗಿ ಮದುವೆ ನಿಲ್ಲಿಸಿ ಅಂತ ನಾನು ಹೇಳ್ತೀನಿ. ಕೊನೆಗೂ ನನ್ನ ಮಗನ ಮದುವೆ ಆಗ್ತಿದೆ ತುಳಸಿಯವರೇ. ಆಗಲ್ಲ ಅನ್ಕೊಂಡಿದ್ದೆಲ್ಲ ನಿಮ್ಮಿಂದ ಆಗ್ತಾ ಇದೆ. ನನ್ನ ಮಗನ ಜೀವನ ನನ್ನಿಂದಲೇ ಹಾಳಾಗ್ತಿದೆಯೇನೋ ಅನ್ನೋ ಗಿಲ್ಟ್ ಶುರುವಾಗಿತ್ತು. ಅದನ್ನೆಲ್ಲ ನೀವು ದೂರ ಮಾಡಿದ್ರಿ. ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ನೀವು ಜೊತೆಯಾಗಿ ಸಿಕ್ಕಿದ್ದೀರಾ. ನಿಮ್ಮಿಂದ ನಾನು ಕಳ್ಕೊಂಡಿದ್ದೆಲ್ಲ ವಾಪಸ್ ಸಿಗ್ತಿದೆ. ನನ್ನ ತಮ್ಮ ಸಿಕ್ತ. ನನ್ನ ಮನಸ್ಸಲ್ಲಿರೋ ಗಿಲ್ಟ್ ದೂರ ಆಯಿತು. ಇನ್ನು ಸ್ವಲ್ಪ ದಿನ ಹೋದರೆ ನನ್ನ ಮಕ್ಕಳು ನನ್ನ ಒಪ್ಕೋತಾರೆ. ಆ ದಿನ ಬೇಗ ಬರಲಿ ಮಾಧವ್ ಅವರೇ. ನಾನು ಎಲ್ಲೇ ಇದ್ರು ಆ ದಿನ ನೋಡಿ ಖುಷಿ ಪಡ್ತೀನಿ. ಇದೆಂಥ ಮಾತು ತುಳಸಿವ್ರೆ? ಇದೆಲ್ಲ ಆಗಬೇಕು ಅಂದರೆ ನೀವು ಜೊತೆಲಿರಬೇಕು. ಎಲ್ಲೇ ಇದ್ರು ಅಂತಿದ್ದೀರಾ? ನೀವು ಯಾವಾಗಲೂ ನನ್ನ ಜೊತೆಲಿರಬೇಕು. ಇದ್ದೇ ಇರ್ತೀರಾ. ಅಭಿ ಏನ್ ಮಾಡ್ತಿದ್ಯಾ? ಅಮ್ಮನ ಸೀರೆ ಅದಕ್ಕೆ. ಈ ಸೀರೆ ನನ್ನ ಮದ್ವೆಲಿದ್ರೆ ಅಮ್ಮನ ಪ್ರೆಸೆನ್ಸ್ ಇದ್ದಾಗಿರುತ್ತೆ ಅಂತ ತಂದೆ. ಇದನ್ನ ಇವಳು ಕದ್ಕೊಂಡು ಹೋಗಿದ್ದಾಳಲ್ಲ, ಎಷ್ಟು ಧೈರ್ಯ ಅವಳಿಗೆ! ಕದ್ಕೊಂಡಂತೆಲ್ಲ ಹೇಳ್ಬೇಡ ತಮ್ಮ.
ನಿಮ್ ಚಿಕ್ಕಮ್ಮ ಶಡಪ್. ನನಗೆ ಜಸ್ಟಿಫಿಕೇಶನ್ ಬೇಡ. ಆಫೀಸಿಗೆ ನನ್ನ ಸಿಸ್ಟರ್ ಅಂತ ಹೇಳಿ ಬಂದು ದುಡ್ಡು ಕಿತ್ಕೊಂಡು ಹೋದವಳು ನೀನು. ಅಭಿ ಅದೆಲ್ಲ ಯಾಕಿವಾಗ? ಅದಕ್ಕೆ ಇವಳನ್ನ ಹೀಗೆ ಬಿಟ್ರೆ ನಮ್ಮ ಇಡೀ ಮನೆ ದೋಚ್ಬಿಡ್ತಾಳೆ. ಮಾನ ಮರ್ಯಾದೆ ಇದೆಯಾ ಅವಳಿಗೆ? ಸಂಧ್ಯಾ ಏನಾಯ್ತು? ಅಣ್ಣ ಅದು ಸೀರೆ ನಿನ್ ತಂಗಿ ನಮ್ಮ ಅಮ್ಮನ ಸೀರೆ ಕದ್ಕೊಂಡು ಉಟ್ಕೊಳಕ್ ಹೋಗಿದ್ಲು. ನಿಮ್ ಫ್ಯಾಮಿಲಿ ಅವರೆಲ್ಲ ಹೀಗೆನಾ? ಏಯ್, ಬಾಯಿಗೆ ಬಂದಂಗ ಮಾತಾಡ್ಬೇಡ. ಇವಳೇನ ಮಾಡಿದ್ರೆ ನನ್ನ ಫ್ಯಾಮಿಲಿನ ಹಾಕಂತ್ಯಾ? ಏನಣ್ಣ ನೀನು ಅವ್ನ್ ಹಾಗೆ ಮಾತಾಡ್ತಿದ್ರೆ ನನ್ ಪರವಾಗಿ ಮಾತಾಡೋದ್ ಬಿಟ್ಟು ಗರ್ಭಿಣಿ ಹೆಂಗ್ಸ್ ನನಗೂ ಆಸೆ ಇರಲ್ವಾ? ಹೌದೌದು, ಮತ್ತೊಬ್ರು ವಸ್ತುನ ಕದಿಯೋದನ್ನ ಆಸೆ ಅನ್ನಲ್ಲ, ದುರಾಸೆ ಅಂತಾರೆ. ಏಯ್ ಸಂಧ್ಯಾ, ನಿನಗೆ ಬುದ್ಧಿ ಇಲ್ವಾ? ನೀನಿಂತ ಕೆಲಸ ಮಾಡೋದಲ್ದೆ ನಮ್ಮ ಮನೆ ಮರ್ಯಾದೆನ ತೆಗಿತಿಯಲ್ಲ. ಆಹಾಹಾ, ಚೆನ್ನಾಗಿ ನಾಟಕ ಆಡ್ತೀರ ಅಣ್ಣ ತಂಗಿ ಇಬ್ರು. ನಿನಗಂತೂ ಇಂಥ ಸೀರೆ ಕೊಡ್ಸೋ ಯೋಗ್ಯತೆ ಇಲ್ಲ. ಅದಕ್ಕೆ ಇವಳಿಗೆ ಕಂಡೋರ್ ಮನೆಗೆ ಹೋಗಿ ಕದ್ಗೊಂಬ ಅಂತ ಹೇಳಿರ್ತ್ಯಾ. ಇವಳು ಅಣ್ಣನ ಮಾತನ್ನ ಚಾಚು ತಪ್ಪದೆ ಪಾಲಿಸಿರ್ತಾಳೆ. ಏಯ್, ಅವಳ ವಿಷಯ ಇಟ್ಕೊಂಡು ನನ್ನನ್ನು ಬ್ಲೇಮ್ ಮಾಡಕ್ ಬಂದ್ರೆ ಸರಿ ಇರಲ್ಲ. ಏನೋ ಮಾಡ್ತೀಯ ನೀನು? ಫಸ್ಟ್ ಆಫ್ ಆಲ್ ಬಿಟ್ಟಿ ತಿನ್ನಕ್ ಬಂದಿದ್ಯಾ ಅಂತ ಒದ್ದೋಡ್ಸಿದ್ರು ಇಲ್ಲೇ ಉಳ್ಕೊಂಡ್ರು ನೀನು ನನಗಂತಿದ್ಯಾ? ಅಭಿ ಪ್ಲೀಸ್. ಅದಕ್ಕೆ ಸುಮ್ಮನಿರಿ. ಇವ್ರ ಫ್ಯಾಮಿಲಿ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಏಯ್, ಯೋಗ್ಯತೆ ಬಗ್ಗೆ ಮಾತಾಡಿದ್ರೆ ಇಲ್ಲೇ ಸಿಗದಾಕ್ಬಿಡ್ತೀನಿ. ನಾನೊಂದು ಏಟ್ ಕೊಟ್ರೆ ತಡ್ಕೊಳ್ಳೋ ತಾಕತ್ತಿಲ್ಲ, ಮಾತಾಡ್ತಾನೆ. ನನ್ನ ಮೈ ಮುಟ್ಟು ನೋಡೋಣ. ನೀನು ಏನೇ ಅಂದ್ರು ನೀನು ಅಯೋಗ್ಯ ಅಂತ 1000 ಸಲ ಹೇಳ್ತೀನಿ. ಏನೋ ಮಾಡ್ತೀಯಾ? ಏಯ್, ನಾನಲ್ಲ ಕಣೋ ಅಯೋಗ್ಯ, ನೀನು ಕೊಲೆಗಾರಂತಂದು. ಏನಂದೆ ನೀನು? ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಕೊಲೆ ಮಾಡಕ್ ಪ್ಲಾನ್ ಮಾಡ್ರೆ ನೀನ್ ತಾನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೊಲೆನಾ? ಏನೋ ಮಾತಾಡ್ತಾ ಇದ್ಯಾ ನೀನು? ನನಗೆಲ್ಲ ಗೊತ್ತು. ನೀನ್ ಯಾರನ್ನ ಮುಗ್ಸೋಕ್ ಪ್ಲಾನ್ ಮಾಡಿದ್ಯಾ ಅಂತನೂ ಗೊತ್ತು. ಏಯ್, ಇನ್ನೊಂದು ಮಾತಾಡಿದ್ರೆ ಪೊಲೀಸಿಗೆ ಹಿಡ್ಕೊಡ್ತೀನಿ. ನಡೀತಿರೋದು ನನ್ನ ಮದುವೆ. ಕೊಲೆ ಅಂತೆ ಕೊಲೆ. ಎಲ್ಲಾನು ಬಿಟ್ಟು ನಾನು ಯಾರನ್ನೋ ಯಾಕೋ ಕೊಲೆ ಮಾಡಕ್ ಹೋಗ್ಲಿ? ನಾನು ಯಾರನ್ನ ಕೊಲೆ ಮಾಡ್ತೀನಿ? ನಮ್ಗೆ ವಿಷಯ ಗೊತ್ತಾಗಿದೆ ಅಂತಾದ್ರೆ ಶತ್ರುಗಳು ಅಲರ್ಟ್ ಆಗಿಬಿಡ್ತಾರೆ. ಹಾಗಾಗಿ ಬಿಡಬಾರ್ದು. ಹೇಳೋ, ನೀನು ಬರೀ ಆರೋಪ ಮಾಡ್ದಾಗಲ್ಲ, ನಾನು ಯಾರನ್ನ ಮುಗ್ಸಕ್ ನೋಡ್ತಾ ಇದ್ದೀನಿ ಅಂತ ಹೇಳು. ಅದೆಲ್ಲ ಹೇಳಕ್ಕಾಗಲ್ಲ. ನೀನ್ ಯಾರೋ ಒಬ್ರನ್ನ ಮುಗ್ಸಕ್ ಪ್ಲಾನ್ ಮಾಡಿದ್ಯಾ, ಅದೆಲ್ಲ ನಂಗೆ ಗೊತ್ತಾಗಿದೆ. ರಾತ್ರಿ ಕೂಡ ಟ್ರೈ ಮಾಡಿದೆ, ಆಗ್ಲಿಲ್ಲ. ಈಗ ಶಾರ್ಟ್ ಸರ್ಕ್ಯೂಟ್ ಮಾಡಿಸಿ ಮುಗ್ಸಕ್ ಹೋಗಿದ್ಯಾ? ಎಲೆಕ್ಟ್ರಿಷಿಯನ್ ಮೇನ್ಸ್ ಆಫ್ ಮಾಡಿದ್ರೆ ನೀವು ಆನ್ ಮಾಡಿದೆ ತಾನೆ? ಏಯ್, ಕತ್ತಿಡ್ದು ಆಚೆ ತಳ್ತೀನಿ. ಕೊಲೆಗಾರ ಅಂತೆ ಹುಚ್ಚಿಡ್ದಿದೆ ನಿನಗೆ. ಸಮರ್ಥ್, ದಿಸ್ ಇಸ್ ಟೂ ಮಚ್. ಸುಮ್ಮನೆ ನನ್ನ ತಮ್ಮನ ಮೇಲೆ ಆರೋಪ ಮಾಡ್ತಿದ್ಯಲ್ಲ. ಇವತ್ತು ಅವ್ನು ಮದುವೆ ಕಣೋ. ನೋಡು, ನಿನ್ಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನೀನು ಪ್ಲೀಸ್ ಇಲ್ಲಿಂದ ಹೊರಡು, ಇಲ್ಲಾಂದರೆ ಮತ್ತೆ ಕೋಪ ಮಾಡ್ಕೋತಾನೆ. ನಾನೆಲ್ಲೂ ಹೋಗಲ್ಲ. ಒಬ್ರು ಜೀವ ತೆಗೆಯೋದು ಅಂದರೆ ಅಷ್ಟು ಸುಲಭ ಅನ್ಕೊಂಡಿದ್ದಾನೆ ಇವನು. ಸಮರ್ಥ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅಭಿ ಮುಂಗೋಪಿ ನಿಜ, ಆದರೆ ಅವನು ಇಂಥ ಕೆಲಸ ಎಲ್ಲ ಮಾಡೋನಲ್ಲ. ಇಲ್ಲ ಮೇಡಮ್, ನಾನು ಸರಿಯಾಗಿ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಅಲ್ಲಿ ಬಾತ್ರೂಮಲ್ಲಿ ವೈರ್ ಬಿಚ್ಕೊಂಡು ಶಾಕ್ ಸರ್ಕ್ಯೂಟ್ ಆಗಿತ್ತು. ಅದಕ್ಕೆ ಎಲೆಕ್ಟ್ರಿಷಿಯನ್ ಮೇನ್ ಸ್ವಿಚ್ನ ಆಫ್ ಮಾಡಿಸಿದ್ದ. ಆಗ ಇಮಿಡಿಯೇಟಾಗಿ ಆನ್ ಮಾಡಿಸಿದ್ದು ಇವನೇ. ಸಮರ್ಥ್, ಯಾರು ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ. ಶಾರ್ಟ್ ಸರ್ಕ್ಯೂಟು 4 ರೂಮಲ್ಲಿ ಆಗಿದೆ. ನಿಜ ಹೇಳಬೇಕಂದ್ರೆ ಮೇನ್ಸ್ನ ಆನ್ ಮಾಡಿದ್ದು ಅಭಿ ಅಲ್ಲ, ನಾನು. ನನಗೂ ಗೊತ್ತಿರಲಿಲ್ಲ. ಪೂರ್ಣಿಗೂ ಶಾಕ್ ಹೊಡಿತು ಗೊತ್ತಾ? ಇಲ್ಲ, ನೀವು ನಿಮ್ಮ ತಮ್ಮನ್ನು ಡಿಫೆಂಡ್ ಮಾಡೋಕ್ಕೆ ಏನೇನೋ ಹೇಳ್ತಾ ಇದ್ದೀರಾ. ಸಮರ್ಥ್, ಬ್ರೋ,
ಇವನ ಹತ್ರ ಏನು ಮಾತಾಡೋದು? ಇವನಿಲ್ಲಿದ್ರೆ ನನ್ನ ಮದುವೆನಂತೂ ನಾನು ಎಂಜಾಯ್ ಮಾಡೋಕ್ಕಾಗಲ್ಲ. ಓ ಪ್ಲಸ್ ಫೆಲೋ. ತುಳಸಿ ಅವರೇ, ಇನ್ನು 1 ಗಂಟೆ ದೊಡ್ಡ ಭಾರ ಇಳಿದೋಗುತ್ತೆ. ಭಾರ ಇಳಿಯೋದಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಮಾಧವನ್ ಹಾರ್ಟ್ ಬೀಟೇ ನಿಂತೋಗುತ್ತೆ. ಮಾಮ್, ಸಮರ್ಥಗೂ ಮತ್ತೆ ಅಭಿಪ್ರಾಯಗೂ ಜಗಳ ಆಗ್ತಿದೆ, ಬೇಗ ಬನ್ನಿ. ಏನಾಯ್ತು? ಅಯ್ಯೋ ಬಿಡ್ರಪ್ಪ. ಏ ಬಿಡ್ರಪ್ಪ. ಸಮರ್ಥ್, ಏನಾಯ್ತು? ಏನಾಯ್ತಾ? ನನ್ನೇ ಕೊಲೆಗಾರ ಅಂತಿದ್ದಾನೆ. ಯಾರನ್ನೋ ಮುಗ್ಸಕ್ ನೋಡ್ತಿದ್ದೀನಿ ಅಂದ. ಪಾಪು, ಯಾಕೋ ಹಾಗೆಲ್ಲ ಹೇಳ್ದೆ? ತಪ್ಪಲ್ವಾ? ಹೌದೌದು, ನಾನು ಮಾತ್ರ ಮಾಡಿದ ತಪ್ಪು. ಇವನು ಯಾರನ್ನ ಮುಗ್ಸೋಕೆ ಪ್ರಯತ್ನ ಪಟ್ರೆ ಅದು ತಪ್ಪಲ್ಲ. ಇನ್ನೊಂದ್ಸಲಿ ಹಾಗಂದ್ರೆ ಸಮರ್ಥ, ಎಲ್ಲೋ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಹುಚ್ಚಿಡ್ದಿದೆ ಇವನಿಗೆ. ಹೌದೌದು, ನನಗೆ ಹುಚ್ಚಿಡ್ದಿರೋದು. ನೀವೆಲ್ಲರೂ ಸರಿ ಇದ್ರ ತಾನೇ? ಬಿಟ್ಬಿಡಿ ನನ್ನ. ಹಾಗಲ್ಲ ಕಣೋ. ಮುಟ್ಬೇಡಿ ನನ್ನ. ನಿಮ್ಮಂಥ ಶ್ರೀಮಂತರ ಕೈಲಿ ಮುಟ್ಟಿಸ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ. ತಾತ, ನೀವೀ ಮನೆಗೆ ಗೆಸ್ಟು. ಎಲ್ಲ ಶಾಸ್ತ್ರ ಮುಗಿಸ್ಕೊಂಡು ಆಚೆಗೆ ಬನ್ನಿ. ನಾನು ಈ ಮನೆಗೆ ಬರೀ ಡ್ರೈವರ್ ಮಾತ್ರ. ಆಚೆ ಕಾಯ್ತಾ ಇರ್ತೀನಿ. ಮಾಧವ, ಮುಹೂರ್ತ ಇನ್ನೇನು ಹತ್ರ ಬರ್ತಾ ಇದೆ. ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ನಾನು ಸಮರ್ಥ ಥರ ಮಾತಾಡ್ತೀನಿ. ನನಗೊಂದು 2 ನಿಮಿಷ ಟೈಮ್ ಕೊಡು. ನಾನು ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ಅಮ್ಮನ ಪ್ರಾಣಕ್ಕೆ ಅಪಾಯ ಇದೆ ಅಂತ. ಅದನ್ನು ಬಾಯ್ಬಿಟ್ಟು ಹೇಳಿದ್ರೆ ಟಾರ್ಗೆಟ್ ಮಾಡ್ತಿರೋರು ಅಲರ್ಟ್ ಆಗಿಬಿಡ್ತಾರೆ. ಹೇಳ್ದೇ ಇದ್ರೆ ಹೀಗೆಲ್ಲ ಅನ್ಸ್ಕೋಬೇಕು. ಸಮರ್ಥ್, ಮತ್ತೇನಾಯ್ತು ನಿನಗೆ? ಅವನ ಸ್ವಭಾವ ಏನು ಅಂತ ನಿನಗೆ ಗೊತ್ತಲ್ವಾ? ಅವನೆಂಥ ಕಚಡ ಅಂತ ಗೊತ್ತಿರೋದಕ್ಕೇನೆ ಅವನಿಗೆ ಕೊಲೆಗಾರ ಅಂತ ಹೇಳಿದ್ದು. ಏಯ್, ಯಾರ ಮೇಲಾರು ಆರೋಪ ಹೊರಿಸೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು ಕಣೋ. ಕಣ್ಣಾರೆ ಕಂಡಿದ್ರು ಕೂಡ ಪರಾಮರ್ಶಿಸಿ ನೋಡಬೇಕು ಅಂತಾರೆ ದೊಡ್ಡವರು. ಈ ಹೊತ್ತು ಅವನು ಮದುವೆ ದಿವಸ ಅಂಥದ್ರಲ್ಲಿ ಅವನ ಮೇಲೆ ಈ ಥರ ಆರೋಪ ಹೊರಿಸ್ತಾ ಇದ್ದೀಯಲ್ಲ, ತಪ್ಪು ಕಣೋ. ತುಂಬ ದೊಡ್ಡ ತಪ್ಪು ಮಾಡ್ತಿದ್ದೀಯ. ನಾನು ಸುಮ್ಮನೆ ಹೇಳ್ತಲ್ಲ ತಾತ. ಇಲ್ಲಿ ನಿಜವಾಗ್ಲೂ ಒಬ್ರನ್ನ ಮುಗಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಎಲ್ಲ ನಿನ್ನ ಭ್ರಮೆ ಕಣೋ. ಅವನ ಮದುವೆ ಸಡಗರದಲ್ಲಿ ಅವನಿದ್ದಾನೆ. ಒಂದು ಸಲ ನಿಂತು ಹೋಗಿ ಮತ್ತೆ ಆಗ್ತಿರೋ ಮದುವೆ ಇದು. ಒಂದು ವೇಳೆ ನಿನಗೂ ಒಬ್ಬ ತಮ್ಮ ಇದ್ದು ಅವನ ಮೇಲೆ ಈ ಥರದ ಆರೋಪ ಯಾರಾದರೂ ಹೊರಿಸಿದ್ರೆ ನೀನು ಸುಮ್ಮನೆ ಇರ್ತಿದ್ಯಾ ಹೇಳು? ತಾತ ಪ್ಲೀಸ್. ತಾತ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ಸಮರ್. ಹಾಗೆಲ್ಲ ಸಾಕ್ಷಿ ಇಲ್ಲದೆ ನೀನು ಯಾರ ಮೇಲೂ ಆರೋಪ ಮಾಡಬಾರ್ದು. ಒಂದೊಂದ್ಸಲ ನೀನು ಕಣ್ಣಾರ ಕಂಡಿದ್ದು, ಕಿವಿಯಾರ ಕೇಳಿದ್ದು ಸುಳ್ಳಾಗಬಹುದು. ಈಗಾಗಲೇ ಈ ಕೆಲಸನ ಕಷ್ಟಪಟ್ಟು ಗಿಟ್ಟಿಸ್ಕೊಂಡಿದ್ಯಾ. ಅವ್ರೇನಾದ್ರೂ ನಿನ್ನ ಬಗ್ಗೆ ನೆಗೆಟಿವ್ ಫೀಡ್ಬ್ಯಾಕ್ ಕೊಟ್ರೆ ಆಗೇನು ಮಾಡ್ತೀಯೋ? ಅಲ್ಲ ಬಸ್ಸು ಸಮರ್ಥ್, ನೀನೀಗ ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದೀಯಾ, ಅದನ್ನು ಮರಿಬೇಡ ಕಣೋ. ಹೌದು ಸಮರ್, ನೀನು ಟ್ರಾವೆಲ್ ಏಜೆನ್ಸಿ ಮುಖಾಂತರ ಇವ್ರ ಮನೆ ಡ್ರೈವರ್ ಆಗಿ ಬಂದಿರೋದು. ನಿನ್ನ ಬಗ್ಗೆ ನೆಗೆಟಿವ್ ಇಂಪ್ರೆಷನ್ ಬಂದರೆ ನಿನಗೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಕರೆಕ್ಟಾಗಿ ಹೇಳಿದೆ ಸೋಗಲಾಡಿ. ಇವನು ಯಾವಾಗಲೂ ಹೀಗೆ
ಆ ಥರದಲ್ಲಿ ತೀರ್ಮಾನ ತಗೋತಾರೆ. ಅಲ್ಲ ಕಣು, ನಿನಗೆ ಕೆಲಸ ಕೊಟ್ಟಿರೋನು ನಿನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದೆ ಅಲ್ವಾ? ಈಗ ಅವನ ಕೆಲಸದಿಂದ ತೆಗೆದು ಹಾಕಿದ್ರೆ ಮತ್ತೆ ಮನೇಲಿ ಕೂತ್ಕೋತೀಯಾ? ಹೇಳು ಸಮರ್, ಕೆಲಸ ಹೋದರೆ ಏನು ಮಾಡ್ತೀಯಾ? ನಾನು ಯಾಕೆ ಹೀಗೆ ಮಾಡಿದೆ? ನಮ್ಮ ಬಾಸ್ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ನಾನು ಅದನ್ನು ಕಳ್ಕೊಬಾರ್ದು. ಹೌದಲ್ವಾ? ಹಾಗಾದರೆ ನಡಿ, ಕ್ಷಮೆ ಕೇಳು ಅವನ ಹತ್ರ. ಕ್ಷಮೆನಾ? ಹೌದು. ತಪ್ಪು ಮಾಡಿದ ಮೇಲೆ ನಾವು ಕ್ಷಮೆ ಕೇಳೋದಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ನಡಿಯೋ. ಸರಿ. ಅಭಿ, ದಯವಿಟ್ಟು ನನ್ನ ಕ್ಷಮಿಸಿ. ತಪ್ಪು ತಿಳ್ಕೊಂಡು ಏನನ್ನ ಮಾತಾಡ್ಬಿಟ್ಟೆ. ಮದುವೆ ದಿನ ನಿಮ್ಮ ಮನಸ್ಸು ನೋವು ಕೊಟ್ಟೆ. ಸಾರಿ. ಅಭಿ, ಅವನಾಗೆ ಬಂದು ಕ್ಷಮೆ ಕೇಳ್ತಾ ಇದ್ದಾನಲ್ಲ. ಹೌದಭಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಿ. ಯಾವುದೋ ಯೋಚನೆಯಲ್ಲಿ ಏನನ್ನ ಮಾತಾಡ್ಬಿಟ್ಟೆ. ಇನ್ಮೇಲೆ ಯಾವತ್ತೂ ಹೀಗೆ ಮಾಡಲ್ಲ. ಅಭಿ ಸರ್, ನಿಮ್ಮ ಮದುವೆಲಿ ನೀವು ಖುಷಿಯಾಗಿರಬೇಕು. ಐ ಆಮ್ ಸಾರಿ. ಮುಂದಿನ ಶಾಸ್ತ್ರಕ್ಕೆ ರೆಡಿನಾ? ಏನು ಶಾಸ್ತ್ರ? ಕಾಶಿ ಯಾತ್ರೆ. ಕಾಶಿ ಯಾತ್ರೆಗೆ ನೀನು ಹೊರಡಬೇಕು. ಅಲ್ಲ, ಇಷ್ಟು ಕಷ್ಟಪಟ್ಟು ಮದುವೆ ಆಗ್ತಾ ಇದ್ದೀನಿ, ಎಲ್ಲ ಬಿಟ್ಬಿಟ್ಟು ಕಾಶಿಗೆ ಯಾಕೆ ಹೋಗ್ಲಿ? ಅದೇ ಶಾಸ್ತ್ರ ಕಣೋ. ನೀನು ಮದುವೆ ಬೇಡ ಅಂತ ಕಾಶಿ ಯಾತ್ರೆಗೆ ಹೊರಟಿರ್ತೀಯ. ಆಗ ಹುಡುಗಿ ತಂದೆ ಬಂದು ನಿನ್ನ ಕಾಲು ತೊಳೆದು ಮಗಳು ಕೊಟ್ಟು ಮದುವೆ ಮಾಡ್ತೀನಿ, ಸಂಸಾರ ಮಾಡು ಅಂತ ಕೇಳ್ಕೊತಾರೆ. ನೀನು ವಾಪಸ್ ಬಂದು ಮದುವೆ ಆಗ್ತೀಯ. ವಾವ್, ಸೋ ಇಂಟ್ರೆಸ್ಟಿಂಗ್. ನಾನು ರೆಡಿ. ಅಕಸ್ಮಾತ್ ನಮ್ಮ ಮಾವ ಬಂದು ತಡೆದಿಲ್ಲ ಅಂದರೆ ಕಾಶಿಗೆ ಹೋಗ್ಬಿಡು. ಸದ್ಯ ಹೇಗೋ ಕೆಲಸ ಉಳಿಸ್ಕೊಂಡೆ. ಇನ್ಯಾವತ್ತೂ ಇಲ್ಲಿ ನನ್ನಿಂದ ಮನಸ್ತಾಪ ಆಗಬಾರ್ದು. ನಂಗೆ ಕೆಲಸ ಕೊಟ್ಟವ್ರಿಗೆ ನನ್ನಿಂದ ಅವಮಾನ ಆಗಬಾರ್ದು. ಸ್ವಾಮಿ ಅಲಿಯಂದ್ರೆ, ನೀವು ಕಾಶಿಗೆ ಹೋಗ್ಬಿಟ್ರೆ ನನ್ನ ಮಗಳ ಗತಿ ಏನು? ನೀವು ಎಲ್ಲಿಗೂ ಹೋಗಬೇಡಿ, ನನ್ನ ಮಗನ ಕೊಟ್ಟು ನೀವು ಮದುವೆ ಮಾಡ್ತೀನಿ. ಪರದೇವತಾಭ್ಯೋ ನಮಃ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ. ಒಂಚೂರು ಮಂತ್ರಾಕ್ಷತೆ ತೆಗೆದು ಅವ್ರ ತಲೆ ಮೇಲೆ ಹಾಕಿ. ಮಾಧವ, ಹೆಚ್ಚು ಅಂದರೆ ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಮದುವೆ ಹಾಗೆ ಬಿಟ್ಟಿರುತ್ತೆ. ನನ್ನ ಸಮಯನೂ ಹತ್ರ ಬಂತು. ನಾನು ಹೊರಡಬೇಕು. ಮಾಧವ್ ಅವರಿಂದ, ಆ ಮನೆಯಿಂದ, ನನ್ನ ಮಕ್ಕಳಿಂದ, ಸೊಸೆಯಿಂದ, ಮಾವನಿಂದ, ಎಲ್ಲರಿಂದನೂ ಶಾಶ್ವತವಾಗಿ ದೂರ ಹೋಗೋದೊಂದೇ ದಾರಿ.
ಖುಷಿಗೆ. ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು ತುಳಸಿಯವ್ರೆ. ನಂಗೆ ನೋಡೋಕ್ಕಾಗಲ್ಲ. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು.